ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಒಂದು ಸಿಂಪಲ್ ಆದ ಲಂಚ್ ಬಾಕ್ಸ್ ರೆಸಿಪಿನ ತೋರ್ಸಾಕತ್ತೀನಿ. ಇದು ನೋಡ್ರಿ ದಿಢೀರ್ ಅಂಥೇಳಿ ಮಾಡ್ಕೊಂಬಿಡ್ಬೋದು. ಜೀರಾ ಆಲೂ ಫ್ರೈ ಅಂಥೇಳಿ ಕರಿತೀವಿ ನಾವು. ಇದು ನೋಡ್ರಿ ಮಕ್ಕಳಿಗೆ ಚಪಾತಿ ಜೊತೆ ಈ ಥರ ಆಲೂಗಡ್ಡೆ ಫ್ರೈನ ಮಾಡಿಕೊಟ್ವಿ ಅಂತಂದ್ರೆ ಈಸಿಯಾಗಿ ತಿನ್ಕೊಂಡು ಬರ್ತಾರೆ. ಈ ಆಲೂಗಡ್ಡೆ ಫ್ರೈನ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಜೀರಾ ಆಲೂಗಡ್ಡೆ ಫ್ರೈನ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಈಗ ಮೊದಲಿಗೆ ನೋಡಿರಿ, ನಾನು ಒಂದು ಕಡಾಯಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ದಪ್ಪ ಕಡಾಯಿ ಇದ್ರೇ ಚಲೋ ಆಗುತ್ತೆ. ಈಗ ಒಂದು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚೆಂದಂಗೆ ಕಾಯ್ಬೇಕ್ರಿ. ಒಂದು 2 ಸ್ಪೂನ್ದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು. ಈ ಜೀರಿಗೆ ಚೆಂದಂಗೆ ಫ್ರೈ ಆದಮೇಲೆ ಈಗ ಸಣ್ಣಗೆ ಆಲೂಗಡ್ಡೆ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ. ಈ ಆಲೂಗಡ್ಡೆನೂ ಇದ್ರೊಳಗೆ ಹಾಕೋನು. ಸಿಪ್ಪೆ ಸುಲಿದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಚೆಂದಂಗೆ ಇದನ್ನು ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಳೋನು. ಆಮೇಲೆ ಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡೀನಿ. ಹಾಕ್ಕೊಂಡು ಇದನ್ನು ಚೆಂದಂಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಯಾಕಂತಂದ್ರೆ ನಾವು ಹಸಿ ಆಲೂಗಡ್ಡೆನ ಹಾಕ್ಕೊಂಡಿರ್ತೀವಲ್ಲ, ಆ ಆಲೂಗಡ್ಡೆನ ಚೆಂದಂಗೆ ಎಣ್ಣೆಯೊಳಗೆ ಫ್ರೈ ಮಾಡಿದ್ವಿ ಅಂತಂದ್ರೆ ಅದು ಕ್ರಿಸ್ಪಿಯಾಗಿ ಬರ್ತೈತಿ. ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ. ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೂ ಸಾಯಂಕಾಲ ಮಾಡಿಕೊಡ್ಬೋದು. ಇಲ್ಲಾಂದ್ರೆ ಲಂಚ್ ಬಾಕ್ಸಿಗೆ ಚಪಾತಿ ಜೊತೆ ಕಟ್ಟಿದ್ವಿ ಅಂತಂದ್ರೆ ಇಷ್ಟಪಟ್ಟು ತಿಂದು ಬರ್ತಾರೆ. ಇಲ್ಲಾಂದ್ರೆ ಅನ್ನ ಸಾರು ಜೊತೆ ಸೈಡ್ ಡಿಶ್ಶಾಗಿ ಮಾಡ್ಕೊಂಡು ತಿನ್ಬೋದು. ಇದು ಆಲೂಗಡ್ಡೆನ ಸ್ವಲ್ಪ ಚೆಂದಂಗೆ ಫ್ರೈ ಮಾಡಿದ್ವಿ ಅಂತಂದ್ರೆ ಕ್ರಿಸ್ಪಿಯಾಗಿ ತಿನ್ನೋ ಮುಂದಾಗ ಟೇಸ್ಟಿಯಾಗಿ ಬರ್ತೈತಿ. ಈಗ ನೋಡಿರಿ, ಆಲೂಗಡ್ಡೆ ಚೆಂದಂಗೆ ಫ್ರೈ ಆಗಿ ಬಂದೈತಿ. ಒಂದ್ಸರಿ ಈ ಥರ ನೋಡಬೇಕು ಆಲೂಗಡ್ಡೆ ಫ್ರೈ ಆಗೈತೆ ಇಲ್ಲ ಅಂಥೇಳಿ. ಈಗ ನೋಡಿರಿ, ಆಲೂಗಡ್ಡೆ ಚೆಂದಂಗೆ ಫ್ರೈ ಆಗೈತಿ. ಈಗೇನೈತಿ, ಗ್ಯಾಸ್ ಫುಲ್ ಸಣ್ಣನ ಇಡಬೇಕ್ರಿ. ಈಗ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮ್ಗೆ ಯಾವ ಬೇಕು ಮಸಾಲ ನೋಡ್ಕೊಂಡು ಹಾಕ್ಕೊಡ್ರಿ. ಒಂದು ಚುಟ್ಕಿ ಅಷ್ಟು ಅರಿಶಿನದ ಪುಡಿ ಹಾಕ್ಕೊಂಡೀನಿ. ಒಂದು 1/4 ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರು, ಒಂದು ಅರ್ಧ ಸ್ಪೂನ್ದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡೀನಿ. ಒಂದು ಸ್ಪೂನ್ದಷ್ಟು ಧನಿಯಾ ಪೌಡ್ರು. ಈಗಲೇ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಖಾರನ ಹಾಕ್ಕೊಡ್ರಿ. ನಾನು 1 ಸ್ಪೂನ್ದಷ್ಟು ಖಾರನ ಹಾಕ್ಕೊಂಡೀನಿ. ಹಾಕ್ಕೊಂಡು ಗ್ಯಾಸ್ ಮಾತ್ರ ಫುಲ್ ಸಣ್ಣ ಇಡ್ಬೇಕ್ರಿ, ಇಲ್ಲಾಂದರೆ ಎಲ್ಲ ಮಸಾಲ ಹೊತ್ತೋಗ್ಬಿಡ್ತೈತಿ. ಅದಕ್ಕೆ ಫುಲ್ ಗ್ಯಾಸ್ ಸಣ್ಣ ಇಟ್ಟು ಚೆಂದಂಗೆ ಆಲೂಗಡ್ಡೆ ಫ್ರೈ ಮಾಡ್ಕೊಂಬಿಡ್ಬೇಕ್ರಿ. ದಿಢೀರ್ ಅಂಥೇಳಿ ಲಂಚ್ ಬಾಕ್ಸಿಗೆ ಆಗೋಗ್ಬಿಡುತ್ತೆ. ಯಾವುದೇ ಉಳ್ಳಾಗಡ್ಡಿ ಅದೇನು ಕಟ್ ಮಾಡ್ಕೊಳ್ಳೋದು ಬೇಕಾಗಿ ಇಲ್ಲ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಬಿಟ್ವಿ ಅಂತಂದ್ರೆ ಆಲೂಗಡ್ಡೆ ಫ್ರೈ ರೆಡಿ ಆಯ್ತು ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಲಂಚ್ ಬಾಕ್ಸಿಗೆ ದಿಢೀರ್ ಅಂತೇಳಿ ಜೀರಾ ಆಲೂಗಡ್ಡೆ ಫ್ರೈನ ಈ ಥರ ಮಾಡಿ ಮಕ್ಕಳಿಗೆ ಕಟ್ಟಿದ್ವಿ ಅಂತಂದ್ರೆ ಇಷ್ಟಪಟ್ಟು ತಿಂದು ಬರ್ತಾರೆ. ನಮಸ್ಕಾರ, ನಾಳೆ ಸಿಗೋಣ.